ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಪೆಷಲ್ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಕಬಾಬ್ ಮತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀವಿ. ಸೊ ಆಲ್ರೆಡಿ ಇದು ಆಮೇಲೆ ಜೊತೆಗೆ ಎಗ್ ರೈಸ್ ಮಾಡ್ತಾಯಿದ್ದೆ. ಎಲ್ಲ ಎಗ್ ರೈಸ್ ರೆಡಿ ಮಾಡ್ಕೊಂಡಿರೋದು. ಇದೆಲ್ಲ ಚಿಕನ್ ಕಬಾಬ್ಗೆ. ಆಲ್ರೆಡಿ ಚಿಕನ್ ಕಬಾಬ್ ಎಲ್ಲ ರೆಡಿ ಆಗ್ತಾಯಿದೆ. ಇಲ್ಲಿ ಬೆಳಿಗ್ಗೆ ಹೊತ್ತು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಚಿಕನ್ ಬೇಯ್ತಾ ಇದೆ. ಸೊ ಇದರಲ್ಲಿ ಸಾಂಬಾರು ಇವತ್ತು ತೊಗೊಂಡಿರೋದು ಹೊಸ ಕುಕ್ಕರು. ಆಲ್ರೆಡಿ ಹೊಸ ಕುಕ್ಕರಲ್ಲೇ ಹೊಸ್ದಾಗಿ ಅಡುಗೆ ಮಾಡ್ತಾಯಿದ್ದೀವಿ ಇವತ್ತು. ಸೊ 3 ಕುಕ್ಕರ್ ತೊಗೊಂಡಿದ್ವಿ. ಇದು ಆಲ್ರೆಡಿ ಈ ಕುಕ್ಕರಲ್ಲಿ ರೈಸ್ ಆಗಿದೆ. ಸೊ ನಾವು ಎಗ್ ರೈಸ್ ಮಾಡೋಕ್ಕೆ ರೈಸ್ ಮಾಡ್ಕೊಂಡಿದ್ದೀವಿ. ಸೊ ಇನ್ನೊಂದು ಚಿಕ್ಕದು ಬಂದಿದೆ. ಇದು 2 ಲೀಟ್ರು, ಅದು 3 ಲೀಟ್ರು, ಅದು 5 ಲೀಟ್ರು. ಬರೀ 1400ಗೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ಕಡಿಮೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಜಾಸ್ತಿ ಹಾಕ್ಬಿಟ್ರೆ ಬೇಯಲ್ಲ ಬೇಗ. ಸಂಡೇ ಆಯಿತು ಅಂದರೆ ಬರೀ ನಮಗೆ ಈ ಥರ ಬರೀ ಬೇಯಿಸ್ಕೊ ತಿನ್ನೋದೇ, ಬರೀ ಸ್ಪೆಷಲ್ ಮಾಡ್ಕೊಂಡು ತಿನ್ನೋದೇ ಆಗುತ್ತೆ ನಮಗೆ. ಸಂಡೇ ಇತ್ತು ಅಂತಂದರೆ, ಸಂಡೇ ಸ್ಯಾಟರ್ಡೇ ಏನಾದ್ರು ಹಾಲಿಡೇ ಇತ್ತು ಅಂತಂದರೆ ಅವತ್ತೆಲ್ಲ ಬರೀ ಬೇಯಿಸೋದು ತಿನ್ನೋದು ಅಷ್ಟೇ ನಮ್ಮ ಕೆಲಸ, ಇನ್ನೇನೂ ಇಲ್ಲ. ಚಿಕನ್ KG ಬೇರೆ ಜಾಸ್ತಿ ಆಗ್ಬಿಟ್ಟೈತೆ ಇವಾಗ. ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಉಂಡೆ ಕೋಳಿ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ನಾನು ಉಂಡೆ ಕೋಳಿ ತೊಗೊಂಡು ಅದರಲ್ಲೇ ಕಟ್ ಮಾಡಿಸ್ಕೊಂಡು ತೊಗೊಂಬಂದೆ. ಸೊ ನಾವು ಡೈರೆಕ್ಟು 1 kg ಕಟ್ ಮಾಡಿಸಿರೋ ತೊಗೊಳಕ್ಕೆ ಹೋದರೆ ಜಾಸ್ತಿ ರೇಟ್ ಆಗುತ್ತೆ. ಸೊ ಅದರಿಂದ ನೀವು ಉಂಡೆ ಕೋಳಿ ತೊಗೊಂಡು ಅದರಲ್ಲೇ ನೀವು ತೊಗೊಳ್ಳಿ, ಸರಿಯಾಗುತ್ತೆ. ಉಂಡೆ ಕೋಳಿ ತೊಗೊಂಡು ಕ್ಲೀನ್ ಮಾಡಿಸ್ಕೊಂಡ್ರೆ ಕಡಿಮೆ ಬೀಳುತ್ತೆ ನಿಮಗೆ. ಸೊ ಕಬಾಬ್ ರೆಡಿಯಾಗಿದೆ. ತಿನ್ನೋಕ್ಕೆ ಒಳ್ಳೆ ಟೇಸ್ಟಾಗಿ ಚೆನ್ನಾಗಿದೆ. ಸೊ ಇದು ಇನ್ನೊಂದು ಒಬ್ಬೆ ಹಾಕಿದ್ದೀನಿ. ಸೊ ಇವಾಗ ಎಗ್ ರೈಸ್ ಮಾಡ್ತಾಯಿದ್ದೀವಿ. ಎಲ್ಲದಕ್ಕೂ ಇದೊಂದೇ ಸೌಟು. ಸಾಂಬಾರಿಗೂ ಇದ್ದಾನೆ, ಎಗ್ ರೈಸ್ಗೂ ಇದ್ದಾನೆ. ಸೊ ಚೆನ್ನಾಗಿ ಅಳ್ಳಾಡ್ಸ್ತಾನೆ ಇರಿ, ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ. ಇದು ಬೆಂದೋಗಿರಂಗೈತೆ ಇದು. ಎಗ್ ರೈಸ್ಗೆ 4 ಮೊಟ್ಟೆ ಹಾಕ್ತಾಯಿದ್ದೀನಿ. ಇಬ್ರಿಗೆ 4 ಮೊಟ್ಟೆ ಸಾಕು. ಸೊ 4 ಮೊಟ್ಟೆ ಒಡೆದು ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ತಿರ್ಸ್ಕೋಬೇಕು ಅದನ್ನ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂದ್ಬಿಟ್ಟು ಚಿಕನ್ ಮಸಾಲ ಹಾಕ್ತಾಯಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಆವಾಗಲೇ ಬೇಯಿಸ್ಕೊಂಡು ರೈಸನ್ನ ಈ ಥರ ಹಾಕ್ಕೋಬೇಕು. ಸೊ ಎಗ್ ರೈಸ್ ರೆಡಿಯಾಗಿದೆ. ಚಿಕನ್ ಕಬಾಬ್ ಕೂಡ ರೆಡಿಯಾಗಿದೆ. ಅಲ್ಲಿ ಸೌತೆಕಾಯಿ ರೆಡಿ ಮಾಡ್ತಾಯಿದ್ದಾರೆ, ಪೀಸ್ ಮಾಡ್ತಾಯಿದ್ದಾರೆ. ಒಂದು ಕಡೆ ಸಾಂಬಾರು ಇನ್ನೂ ಸ್ವಲ್ಪ ಬೇಯಿಸ್ತಾ ಇದ್ದಾರೆ ಸಾಂಬಾರು.